ಕುಮಾರಸ್ವಾಮಿ ನಮ್ಮ ಜೊತೆ ಬನ್ನಿ ಅವರ ಮಾತು ಸರ್. ಈಗ ವಿಜಯೇಂದ್ರ ಬಿಜೆಪಿ ಮತ್ತೆ JDS ನಡುವೆ ಸಮನ್ವಯ ಇಲ್ಲ ಅಂತ ಇದ್ರು. ಇವತ್ತು ಯಡಿಯೂರಪ್ಪ ಅವರು ನೀವು ಕೂಡ ಒಟ್ಟಾಗಿ ಬಂದಿದ್ರಿ, ಏನ್ ಸಂದೇಶ ಕೂಡ ಕೊಟ್ಟಿದ್ರಿ? ಇವತ್ತಿನ 2ನೇ ದಿನದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ವಿಜಯೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಜೊತೆಗೂಡಿ ಪಾದಯಾತ್ರೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಈಗ ರಾಮನಗರದ ಈ ಒಂದು ಕೊನೆಯ ಹಂತದ 2ನೇ ದಿನದ ಪಾದಯಾತ್ರೆಗೆ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಇಬ್ಬರು ಜೊತೆಯಾಗಿ ಬಂದಿರತಕ್ಕಂಥದ್ದು. ಯಾವ ಕಾಂಗ್ರೆಸ್ನ ನಾಯಕರು JDS ಮತ್ತು BJPಯ ಹೊಂದಾಣಿಕೆಯ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ, ಅದಕ್ಕೆ ಇಲ್ಲಿ ನನ್ನನ್ನು ಬೆಳೆಸಿರ್ತಕ್ಕಂಥ, ರಾಜಕೀಯವಾಗಿ ಜನ್ಮ ಕೊಟ್ಟಂಥ ನನ್ನ ಪುಣ್ಯ ಭೂಮಿ ಇದು. ಈ ಒಂದು ಭೂಮಿಯ ಏನು ಸ್ಥಳದಲ್ಲಿ ಇವತ್ತು ಒಂದು ಸಂದೇಶ ಇಡೀ ನಾಡಿನ ಜನತೆ ಹೋಗ್ತಾ ಇದೆ. BJP JDSನ ಸಮನ್ವಯದಲ್ಲಿ ಯಾವುದೇ ಕೊರತೆಗಳಿಲ್ಲ. ಒಂದು ಧ್ವನಿಯ ಮುಖಾಂತರ ಈ ಸರ್ಕಾರವನ್ನು ಬಲಿಯಾಗ್ತಕ್ಕಂಥ ಕೆಲಸ ಮಾಡ್ತೀವಿ. ಭಯಗೊಂಡಿದ್ದಾರೆ ಅಂತಾರೆ ಕಾಂಗ್ರೆಸ್ ನಾಯಕರು? ಯಾವ ಸಂಶಯ ಇಲ್ಲ, ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.